ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 9/2/2026ರಿಂದ 15/2/2026ವರೆಗೂ ನಡೆಯುವಂತಹ ಗ್ರಹಗತಿಗಳ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಇನ್ನು ಈ ವಾರದಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ, ಸೂರ್ಯಗ್ರಹ 13ನೇ ತಾರೀಕು ಮಕರ ರಾಶಿಯಿಂದ ಕುಂಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಇನ್ನು ಎಲ್ಲ ಗ್ರಹಗಳು ಕೂಡ ಯಥಾಸ್ಥಿತಿ ಕಳೆದ ವಾರದಂತೆ ಅದೇ ಸ್ಥಾನದಲ್ಲಿ ಇರುತ್ತೆ. ಸೊ ಹಾಗಿದ್ರೆ ಗ್ರಹಗತಿಗಳ ಮೇಲೆ ಅಂದರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಇನ್ನು ಮೇಷ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹವು ಯಥಾಸ್ಥಿತಿ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳು ಬರುವಂಥದ್ದು. ಯಾಕೆಂದರೆ ಕುಜಗ್ರಹಕ್ಕೆ ಅದು ಒಂದು ಉಚ್ಚ ಸ್ಥಾನ ಕೂಡ ಆಗಿರೋದ್ರಿಂದ ಒಂದು ಒಳ್ಳೆ ಅಭಿವೃದ್ಧಿನ ತೊಗೊಂಬಂದು ಕೊಡ್ತಾನೆ, ಒಳ್ಳೊಳ್ಳೆ ಆಲೋಚನೆಗಳನ್ನ ತೊಗೊಂಬಂದು ಕೊಡ್ತಾನೆ. ಸೊ ಅದೆಲ್ಲರೂ ಕೂಡ ನೀವು ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. ಅದೇ ರೀತಿಯಲ್ಲಿ 11 ಮನೆಯಲ್ಲಿ ಈಗಾಗಲೇ 3 ಗ್ರಹಗಳಿದ್ದು ಸೂರ್ಯನು ಹೋಗಿ ಸೇರ್ಕೊಂಡಾಗ 4 ಗ್ರಹಗಳಾಗುತ್ತೆ. ಸೊ ಅದರಿಂದನೂ ಕೂಡ ನಿಮಗೆ ಒಂದು ಒಳ್ಳೆ ಲಾಭ ಸಿಗುತ್ತೆ. ಅಂದರೆ ಏನು ಹಣದ ಅರಿವು ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ರೀತಿಯಿಂದ ಮತ್ತು ಒಳ್ಳೊಳ್ಳೆ ಕೆಲಸಗಳು ಬರ್ತಾ ಇರುತ್ತೆ, ಕೆಲಸಗಳನ್ನ ಮಾಡ್ತೀರಾ, ಅದರಿಂದ ಒಳ್ಳೆ ಫಲಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಸ್ವಲ್ಪ ಎಫರ್ಟಾಗಿ ಕೆಲಸ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಅದರಲ್ಲಿ ಒಂದು ಒಳ್ಳೆ ಲಾಭ ಖಂಡಿತ ಸಿಗ್ತಾ ಇರುತ್ತೆ. ಇನ್ನು ಅದೇ ರೀತಿಯಲ್ಲಿ ನೀವು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರೋ ಖರ್ಚು ಕೂಡ ನಿಮ್ಮ ಬೆನ್ನು ಹತ್ತಿರೋ ಥರ ಇದ್ದೇ ಇರುತ್ತೆ. ಯಾಕೆಂದರೆ 12ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ಖರ್ಚಿನ ಮೇಲೆ ಕೂಡ ಸ್ವಲ್ಪ ನೀವು ನಿಗಾ ಇಡಬೇಕಾಗಿ ಬರುತ್ತೆ. ಯಾಕಂದರೆ ಅನಿರೀಕ್ಷಿತವಾಗಿ ಖರ್ಚು ಬರೋದನ್ನ ನೀವೇನು ಮಾಡೋದಕ್ಕಾಗೋದಿಲ್ಲ, ಆದರೆ ಖರ್ಚು ಅನ್ನೋದು ಕಟ್ಟಿಟ್ಟು ಬುತ್ತಿ ಅನ್ನೋ ಥರ ಆಗಿರುತ್ತೆ. ಇನ್ನು ಉಳಿತಾಯ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕೊನೆಯಲ್ಲಿ ಖಂಡಿತವಾಗ್ಲೂ ಪರಿಹಾರ ಹೇಳ್ತೀನಿ. ಅದೇ ರೀತಿ ಗುರುವಿನ ಒಂದು ಅನುಗ್ರಹನೂ ತುಂಬ ಚೆನ್ನಾಗಿದೆ. ಯಾರೆಲ್ಲ ಸ್ಟೂಡೆಂಟ್ಸ್ ಇರ್ತೀರಾ, ಎಜುಕೇಷನಲ್ಲಿ ತುಂಬ ಮುಂದಿರ್ತೀರಾ, ಸ್ವಲ್ಪ ಎಫರ್ಟಾಗಿ ಓದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ನ ತಗೊಳ್ಳುವಂಥ ಒಂದು ಟೈಮ್ ಇದಾಗಿರುತ್ತೆ. ಅದೇ ರೀತಿಯಲ್ಲಿ ಇನ್ನು ಕೇತುನ ಒಂದು ಸಂಚಾರ ಅಂತ ನೋಡೋಕ್ಕೆ ಬಂದಾಗ ಸ್ವಲ್ಪ ತಾಯಿಯ ಆರೋಗ್ಯ, ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು, ಸ್ವಲ್ಪ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಇನ್ನೂ ಚಿಕ್ಕ ವಯಸ್ಸಿನ ಮಕ್ಕಳಿರ್ತಾರೆ, ಅವ್ರ ಕೈಲಿ ಗಾಡಿ ವೆಹಿಕಲ್ಸ್ ಕೊಟ್ಬಿಡೋದು, ಅವ್ರಿಗೆಲ್ಲಾದ್ರೂ ಬಿದ್ದು ಏಟ್ ಮಾಡ್ಕೊಳ್ಳೋದು, ಅಥವಾ ಎಜುಕೇಷನಲ್ಲಿ ಏನಾದ್ರು ಸ್ವಲ್ಪ ಹಿಂದೆ ಉಳಿಯೋದು, ಆರೋಗ್ಯದಲ್ಲಿ ಏರುಪೇರಾಗೋದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಮಕ್ಕಳ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಮೇಜರಾಗಿ ಏನು ಅಂತ ನೆಗೆಟಿವಿಟಿ ಏನೂ ಇರೋದಿಲ್ಲ, ಆದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ. ಯಾರಿಗೆಲ್ಲ ಮದುವೆ ಯೋಗ ಇನ್ನು ಮದುವೆ ಆಗಿಲ್ಲ ಅಂತ ಹುಡುಕಾಡ್ತಿದ್ದೀರಾ ಅವ್ರಿಗೆಲ್ಲನೂ ಕೂಡ ಮದುವೆ ಯೋಗ ಕೂಡ ಬರೋಂಥ ಒಂದು ಟೈಮ್ ಕೂಡ ಇದಾಗಿರುತ್ತೆ. ಸೊ ಒಟ್ಟಾರೆಯಾಗಿ ಈ ವಾರದಲ್ಲಿ ಮೇಷರಾಶಿಯವರಿಗೆ ಒಂದು ಅದ್ಭುತವಾದ ವಾರ ಅಂತಲೇ ಹೇಳ್ಬೋದು. ಲಾಭದಲ್ಲಿ ತುಂಬ ಮುಂದಿರ್ತೀರಾ. ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತೀರಾ, ಯಾಕಂದರೆ ಅಧಿಕವಾದ ಕೆಲಸ ಜಾಸ್ತಿ ಇರೋದ್ರಿಂದ ಒತ್ತಡ ಜಾಸ್ತಿ ಆಗುತ್ತೆ. ರೆಸ್ಟ್ಲೆಸ್ ಕೆಲಸ ಮಾಡ್ತಿರೋದ್ರಿಂದ ಸ್ವಲ್ಪ ಬಾಡಿ ಪೇಯ್ನ್ ಬರೋದು, ತಲೆನೋವು ಬರೋದು, ಈ ರೀತಿ ಆಗುತ್ತೆ. ಪ್ರತಿ ಶನಿವಾರದ ದಿವಸ ಸ್ವಲ್ಪ ನೀವು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಸ್ವಲ್ಪ ಈ ಒಂದು ಸ್ಟ್ರೆಸ್ಸಿಂದ ರಿಲೀಫ್ ಆಗ್ತೀರಾ. ಅದೇ ರೀತಿಯಲ್ಲಿ ಪರಿಹಾರವಾಗಿ ನೀವು ಪ್ರತಿ ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಯಾರಿಗಾದ್ರೂ ಸ್ವಲ್ಪ ದಾನ ಧರ್ಮ ಮಾಡೋದು, ಈ ರೀತಿ ನಿಮ್ಮ ಕೈಲಿ ಏನು ಕೊಡೋಕ್ಕಾಗುತ್ತೋ ಅದು ಸಾಯಂಕಾಲ ಒಂದು 5 ಗಂಟೆ ನಂತರ ಸ್ವಲ್ಪ ನೀವು ದಾನ ಧರ್ಮ ಮಾಡೋದ್ರಿಂದ ಶನಿಯ ಒಂದು ಏನು ನೆಗೆಟಿವ್ ಇರುತ್ತೆ ಅದರಿಂದ ನೀವು ಖಂಡಿತವಾಗ್ಲೂ ಪಾರಾಗಬಹುದು. ಅದೇ ರೀತಿಯಲ್ಲಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ಅವರ ಸ್ಮರಣೆ ಮಾಡೋದ್ರಿಂದನೂ ಕೂಡ ಈ ವಾರ ನಿಮಗೆ ತುಂಬ ಅದ್ಭುತವಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವೇನು ವ್ಯವಹಾರ ಮಾಡ್ತಿದ್ದೀರಾ ಅದರೊಳಗಡೆ ಒಂದು ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಒಂದು ಒಳ್ಳೆ ಅಭಿವೃದ್ಧಿನ ನೋಡ್ಬೋದು ನೀವು, ಅಥವಾ ಒಳ್ಳೆ ಹೊಸ ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಕೆಲಸ ಮಾಡೋಕ್ಕೆ ನೀವು ತಯಾರಾಗಿರಬೇಕು ಅಷ್ಟೇ. ಇನ್ನು ಗುರುವಿನ ಅನುಗ್ರಹನೂ ಅಷ್ಟೇ, ಫಿನಾನ್ಷಿಯಲ್ ಸ್ಟೇಟಸಲ್ಲಿ ತುಂಬ ಮುಂದಿರ್ತೀರಾ. ಒಂದು ಕೆಲವು ಮೂಲಗಳಿಂದ ನಿಮಗೆ ಹಣ ಬರ್ತಾ ಇರುತ್ತೆ. ಅಂದರೆ ನಿಮಗೆ ಒಂದು ಕೆಲಸ ಮಾಡ್ತಿದ್ದವ್ರಿಗೆ ಮಲ್ಟಿಪಲ್ ಕೆಲಸ ಮಾಡುವಂಥ ಅವಕಾಶಗಳು ಬರುತ್ತೆ, ಅದರಿಂದ ಕೂಡ ನೀವು ಹಣ ಸಂಪಾದನೆ ಮಾಡಬಹುದು. ಸೊ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಒಂದು ಗುರುಬಲ ಬಂದಿದೆ. 2ನೇ ಮನೇಲಿ ಗುರುವಿನ ಸಂಚಾರ ಇರೋದ್ರಿಂದ ನಿಮಗೆ ಗುರುಬಲ ಇರುತ್ತೆ. ಯಾರೆಲ್ಲ ಮದುವೆ ಹುಡುಕಾಡ್ತಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಉತ್ತಮವಾದ ಸಮಯ ಇದಾಗಿರುತ್ತೆ. ಇನ್ನು ಶನಿಯ ಸ್ಥಾನ ಅಂತ ನೋಡೋಕೆ ಹೋದ್ರೂ 11ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮಗೆ ಒಂದು ಲಾಭ ಸ್ಥಾನದಲ್ಲಿ ಶನಿ ಕೂತ್ಕೊಂಡಿರೋದ್ರಿಂದ ಒಳ್ಳೆ ಲಾಭನ ತೊಗೊಂಬಂದು ಕೊಡ್ತಾನೆ. ನಿಧಾನ ಆದರೂ ಕೂಡ ನಿಮಗೆ ಒಂದು ಒಳ್ಳೆ ಯಶಸ್ಸನ್ನು ತೊಗೊಂಬಂದು ಕೊಡುವಂಥ ವಾರ ಇದಾಗಿರುತ್ತೆ. ಇನ್ನು ಎಲ್ಲ ಗ್ರಹಗಳು ಕೂಡ ನಿಮ್ಮ 9ನೇ ಮನೆಯಲ್ಲಿ ಕುಜ ಮತ್ತು ಸೂರ್ಯ ಇದ್ದು, ಸೂರ್ಯನೂ ಕೂಡ ನಿಮ್ಮ 10ನೇ ಮನೆಗೆ ಸಂಚಾರ ಮಾಡೋದ್ರಿಂದ ಏನು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ. ಅಂದರೆ ನೀವು ರೆಸ್ಟ್ಲೆಸ್ ಫೀಲ್ ಆಗೋದು ಒಂದು ಸ್ವಲ್ಪ ಈ ವಾರದಲ್ಲಿ ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ಏನು ಬಾಡಿ ಪೇಯ್ನ್ ಬರುವಂಥದ್ದು, ತಲೆನೋವು ಬರುವಂಥದ್ದು, ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತೀರಾ. ಸೊ ಇದಕ್ಕಾಗಿ ನೀವು ಪ್ರತಿ ಶನಿವಾರ ಸ್ವಲ್ಪ ಇದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳೋದು,
ಅಥವಾ ಸ್ವಲ್ಪ ಮೆಡಿಟೇಷನ್ ಮಾಡುವಂಥದ್ದು. ಎವ್ರಿ ಡೇ ನಿಮ್ಮ ಕೈಲಿ ಎಷ್ಟೊತ್ತು ಸಾಧ್ಯ ಆಗುತ್ತೋ ಅಷ್ಟೊತ್ತು ಮೆಡಿಟೇಷನ್ ಮಾಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಏನಿದು ನಿಮಗೆ ರೆಸ್ಟ್ಲೆಸ್ ಫೀಲ್ ಆಗ್ತಿದ್ದೀರ ಅದರಿಂದ ನೀವು ಈಚೆ ಕಡೆಗೆ ಬರ್ಬೋದು. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಯಾಕಂದರೆ ಗುರು 2ನೇ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ. ಮತ್ತು ಯಾರಿಗೆಲ್ಲ ಏನು ಮದುವೆನಲ್ಲಿ ಪ್ರಾಬ್ಲಮ್ ಇತ್ತು ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಗಳಾಗೋದು, ಈ ರೀತಿ ಏನು ಸಮಸ್ಯೆಗಳಿತ್ತು ಆ ಎಲ್ಲ ಸಮಸ್ಯೆಯಿಂದ ಈಚೆ ಬರ್ತೀರಾ. ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂಥದ್ದು ಎಲ್ಲದಕ್ಕೂ ಕೂಡ ಒಂದು ಶುಭವಾದ ವಾರ ಅಂತಲೇ ಹೇಳ್ಬೋದು. ಹೆಲ್ತ್ ಡಿಸೀಸ್ ಅಂದರೆ ಸ್ವಲ್ಪ ನಿಮಗೆ ಆಗಲೇ ಹೇಳ್ದಂಗೆ ಒಂಚೂರು ರೆಸ್ಟ್ಲೆಸ್ ಫೀಲ್ ಆಗೋದು, ಬಾಡಿ ಪೇಯ್ನ್ ಬರೋದು ಈ ರೀತಿ ಆಗುತ್ತೆ. ಸೊ ಅದಕ್ಕೆ ತಕ್ಕ ವೈದ್ಯರ ಸಲಹೆನ ತೊಗೊಳ್ಳಿ. ಸ್ವಲ್ಪ ಅದೇನು ಮೇಜರಾಗಿ ಆಗದಿರೋ ಥರ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ, ಪ್ರತಿ ಶುಕ್ರವಾರ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಅಥವಾ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು, ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ರಾಶಿಗೆ ಇನ್ನೊಂದಷ್ಟು ಶಕ್ತಿ ಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನೀವು ಶನಿಯ ಒಂದು ಅನುಗ್ರಹಕ್ಕೋಸ್ಕರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಶನಿವಾರದ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಮತ್ತು ಗುರುವಾರ ಗುರುಗಳ ಯಾವುದಾದ್ರೂ ದೇವಸ್ಥಾನಕ್ಕೆ ಭೇಟಿ ಬರೋದ್ರಿಂದನೂ ಕೂಡ ಈ ವಾರ ನಿಮಗೆ ಮತ್ತಷ್ಟು ಅದ್ಭುತವಾಗಲಿದೆ. ಇನ್ನು ಮಿಥುನ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹವು 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಅದೃಷ್ಟಕರವಾದ ಸಮಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದೇ 9ನೇ ಮನೆಯಲ್ಲಿ ಶುಕ್ರ, ಬುಧ, ರಾಹು ಮತ್ತು ಸೂರ್ಯನೂ ಕೂಡ ಸಂಚಾರ ಮಾಡ್ತಾ ಇರೋದ್ರಿಂದ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮ ಉದ್ಯೋಗಕ್ಕೋಸ್ಕರ ಉಳ್ಕೊಂಡು ಬರುವಂಥದ್ದು. ವ್ಯಾಪಾರ ಮಾಡ್ತಿರೋರಿಗೂ ಅಷ್ಟೇ, ಕೆಲಸದಲ್ಲಿರೋರಿಗೂ ಅಷ್ಟೇ ಒಂದು ಅದೃಷ್ಟಕರವಾದ ಸಮಯ ಅಂತ ಹೇಳ್ಬೋದು. ನಿಮಗೆ ತಂದೆ ಮನೆಯಲ್ಲಿಂದ ಏನಾದರೂ ಒಂದು ಉಡುಗೊರೆ ಆಗಿ ಬರುವಂಥದ್ದು ಅಥವಾ ತಂದೆಯಿಂದ ಏನಾದರೂ ನಿಮಗೆ ಲಾಭ ಆಗುವಂಥದ್ದು ಈ ರೀತಿಯೂ ಕೂಡ ಆಗ್ತಾ ಇರ್ತದೆ. ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಮಾತಾಡುವಂಥದ್ದು ಇದೆಲ್ಲನೂ ಕೂಡ ಈ ವಾರದಲ್ಲೇ ನಡೆಯುತ್ತೆ. ಇದೇ ರೀತಿಯಲ್ಲಿ ನಿಮಗೆ 8ನೇ ಮನೆಯಲ್ಲಿ ಕುಜನ ಒಂದು ಸಂಚಾರ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ರಕ್ತದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗುವಂಥ ಒಂದು ಸಮಸ್ಯೆಗಳು ಕೂಡ ಈ ವಾರದಲ್ಲಿ ನಿಮಗೆ ಕಾಡುತ್ತೆ. ಹಾಗೆ ಇನ್ನು ಶನಿಯ ಒಂದು ಸಂಚಾರ ಅಂತ ನೋಡೋಕೆ ಬಂದಾಗ, ಶನಿನೂ ಕೂಡ 10ನೇ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಕೆಲಸಕ್ಕೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳನ್ನ ಹುಡ್ಕೊಂಬಂದು ಕೊಡುವಂಥದ್ದು ಅಥವಾ ಕೆಲಸದಲ್ಲಿ ಸ್ವಲ್ಪ ನಿಮಗೆ ಜಾಸ್ತಿ ಪ್ರೆಷರ್ನ ಕೊಡುವಂಥದ್ದನ್ನು ಕೂಡ ಈ ವಾರದಲ್ಲಿ ನಿಮಗೆ ಆಗ್ತಾ ಇರುತ್ತೆ. ಇನ್ನು 3ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ನಿಮ್ಮ ಸ್ನೇಹಿತರಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥದ್ದು ಅಥವಾ ನಿಮಗಿಂತ ಚಿಕ್ಕವರು ಅಂದರೆ ನಿಮ್ಮ ಸಿಬ್ಲಿಂಗ್ಸಿಂದ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಗುರುವಿನ ಸಂಚಾರ ನಿಮಗೆ ಲಗ್ನದಲ್ಲೇ ಇರೋದ್ರಿಂದ ಗುರುಬಲ ಕೂಡ ಬಂದಿರೋಂಥ ಒಂದು ಸಮಯ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಉತ್ತಮವಾದ ಸಮಯ ಇದಾಗಿರುತ್ತೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ. ಯಾರಿಗೆಲ್ಲ ಮನೆಯಲ್ಲೂ ಕೂಡ ವಾತಾವರಣ ಸ್ವಲ್ಪ ಒಂದು ಸ್ವಲ್ಪ ಜಗಳ, ಒಂದು ಸ್ವಲ್ಪ ಪ್ರೀತಿ, ಈ ರೀತಿಯಲ್ಲಿ ಸ್ವಲ್ಪ ಎರಡು ಮಿಕ್ಸ್ ಆಗಿರುವಂಥ ಒಂದು ವಾರ ಇದಾಗಿರುತ್ತೆ. ಸೊ ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ, ನಾನು ಆಗಲೇ ಹೇಳಿದೆ, ಕುಜನ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ರಕ್ತದಲ್ಲಿ ಏರಿಳಿತಗಳಾಗುವಂಥದ್ದು, ಸ್ವಲ್ಪ ನಿಮಗೆ ಹೀಟಿಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಕೂಡ ಕಾಡುತ್ತೆ. ಸೊ ಹಾಗಾಗಿ ಅದನ್ನು ಸಕಾಲಕ್ಕೆ ತಕ್ಕನಾಗಿ ವೈದ್ಯರ ಸಲಹೆ ತಗೊಳ್ಳೋದ್ರಿಂದ ಮುಂದಕ್ಕೆ ಅದು ಡೆವಲಪ್ಮೆಂಟ್ ಆಗೋದನ್ನು ನೀವು ತಪ್ಪಿಸಬಹುದು. ಇನ್ನು ಪರಿಹಾರವಾಗಿ ನೀವೇನು ಮಾಡ್ಕೊಬೇಕು ಈ ವಾರದಲ್ಲಿ ಅಂತ ನೋಡೋದಾದರೆ, ನೋಡಿ, ಗುರುವಿನ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಅಂದರೆ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದಾಗಿರ್ಬೋದು ಅಥವಾ ಮನೇಲೇ ಗುರುಗ್ರಹದ ಬೀಜ ಮಂತ್ರನ ಪಠನೆ ಮಾಡುವಂಥದ್ದಾಗಿರ್ಬೋದು. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಗುರುವಿನ ಒಂದು ಅನುಗ್ರಹ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮ ಕೇಳುವಂಥದ್ದು ಅಥವಾ ಹೇಳ್ಕೊಳ್ಳೋವಂಥದ್ದು, ಮತ್ತು ಸಾಧ್ಯ ಆದಷ್ಟು ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರ ಅರ್ಪಿಸುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಇನ್ನೂ ಒಂದಷ್ಟು ಈ ವಾರದಲ್ಲಿ ಒಂದು ಅಭಿವೃದ್ಧಿನ ನೀವು ನೋಡಬಹುದು. ಇನ್ನು ಕಟಕ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ನೋಡಿ, ಕಟಕ ರಾಶಿಯವರಿಗೆ ನಿಮ್ಮ 9ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಸ್ವಲ್ಪ ಒಂದು ಅಭಿವೃದ್ಧಿ ಕಡೆಗೆ ಒಂದು ಸ್ವಲ್ಪ ಹೆಲ್ಪ್ ಆಗುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಅವಕಾಶಗಳು ಬರುವಂಥದ್ದು ಅಥವಾ ತಂದೆಯಿಂದ ಏನಾದರೂ ಲಾಭಗಳು ಸಿಗುವಂಥದ್ದು, ತಂದೆ ಮನೆಯಿಂದ ಏನಾದರೂ ನಿಮಗೆ ಲಾಭಗಳು ಸಿಗುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಸಾಕಷ್ಟು ಗ್ರಹಗಳು 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಅಂದರೆ ನರಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಹೀಟ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಅದೇ ರೀತಿಯಲ್ಲಿ ನಿಮಗೆ ಸ್ವಲ್ಪ ರಕ್ತದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು, ಈ ರೀತಿ ಸಮಸ್ಯೆಗಳು ಕೂಡ ಕಾಡುತ್ತೆ. ಆದರೆ 8ನೇ ಮನೆಯಲ್ಲಿ ಇಷ್ಟು ಗ್ರಹಗಳು ಸಂಚಾರ ಮಾಡ್ತಿರೋದ್ರಿಂದ ಇದೊಂದು ಅದೃಷ್ಟದ ಮನೆ ಅಂತ ಕೂಡ ನಾವು ಹೇಳ್ತೀವಿ. ಏನು ಬೇಕಾದರೂ ಆಗ್ಬೋದು, ಒಳ್ಳೆ ಲಾಭ ಕೂಡ ಬರ್ಬೋದು, ಅದೇ ರೀತಿಯಲ್ಲಿ ನಷ್ಟ ಕೂಡ ಆಗ್ಬೋದು. ಹಾಗಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರೋದು ತುಂಬ ಒಳ್ಳೆಯದು. ಯಾಕಂದರೆ ಲಾಭ ನಷ್ಟ ಎರಡನ್ನೂ ಕೂಡ ಪ್ರೆಡಿಕ್ಟೇ ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ ನಿಮಗೆ ಈ ವಾರ ನಡೆಯುತ್ತೆ. ಯಾಕಂದರೆ ಅಷ್ಟು ಗ್ರಹಗಳು 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ನಿಮಗೆ ಈ ರೀತಿಯಾದ ಒಂದು ಅನಿರೀಕ್ಷಿತ ಘಟನೆಗಳು ಸ್ವಲ್ಪ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಅದೇ ರೀತಿಯಲ್ಲಿ 7ನೇ ಮನೆಯಲ್ಲಿ ಕುಜನ ಒಂದು ಸಂಚಾರ ಇರೋದ್ರಿಂದನೂ ಕೂಡ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಒಂಚೂರು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಪಾರ್ಟ್ನರ್ಶಿಪ್ ಏನಾದರೂ ಮಾಡ್ತಾ ಇದ್ದರೆ ಅವ್ರ ಮಧ್ಯದಲ್ಲೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋದು ಕೂಡ ಆಗ್ತಾ ಇರುತ್ತೆ. ಇನ್ನು ಗುರುವಿನ ಒಂದು ಸಂಚಾರದಿಂದ ಅಧಿಕವಾದ ಖರ್ಚು, ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ, ಎಷ್ಟೇ ಹಣ ನಿಮ್ಮ ಕೈಗೆ ಬರ್ತಾ ಇದ್ರೂ ಕೂಡ ಹಣ ನಿಲ್ಲೋದಿಲ್ಲ ಅಥವಾ ಏನಾದರೂ ಒಂದು ರೀತಿಯಲ್ಲಿ ಅದು ಖರ್ಚಾಗೋದಕ್ಕೆ ಒಂದು ದಾರಿ ಆಗ್ತಾ ಇರುತ್ತೆ.
ಇದೇ ರೀತಿಯಲ್ಲಿ ಕುಟುಂಬದಲ್ಲೂ ಕೂಡ ಸ್ವಲ್ಪ ನಿಮಗೆ ನೀವೇನೇ ಒಂದು ಮಾತಾಡಿದ್ರು ಕೂಡ ಅದರಲ್ಲಿ ತಪ್ಪು ತಿಳ್ಕೊಳ್ಳೋವಂಥದ್ದು, ಅದರಿಂದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವು ಪ್ರತಿದಿನ ನಿಮಗಾಗಿ ನೀವು ಒಂದು 10 ನಿಮಿಷನಾದರೂ ಮೆಡಿಟೇಷನ್ ಮಾಡಬೇಕಾಗುತ್ತೆ. ಸೊ ಇದರಿಂದ ನಿಮಗೆ ಬರೋ ಈ ಎಲ್ಲ ಚಾಲೆಂಜಸ್ನು ಕೂಡ ನೀವು ಎದುರಿಸೋವಂಥ ಒಂದು ಶಕ್ತಿನ ನೀವು ಬಿಲ್ಡ್ ಮಾಡ್ಕೊತೀರ. ಯಾಕಂದರೆ ಗ್ರಹಗಳ ಒಂದು ಸಂಚಾರ ಮೂವ್ ಆಗ್ತಾನೆ ಇರುತ್ತೆ. ಸೊ ಇದರಿಂದ ನಿಮಗೆ ಏನು ಗ್ರಹಗಳ ಬದಲಾವಣೆ ಆದ ನಂತರ ಸ್ವಲ್ಪ ನಿಮಗೆ ಇದರಿಂದ ರಿಲ್ಯಾಕ್ಸೇಷನ್ ನೀವು ತೊಗೋಬಹುದು. ಹಾಗೆ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗಿ ಬರುತ್ತೆ. ಸ್ವಲ್ಪ ನೀವು ಏನಾದರೂ ನೆಗ್ಲಿಜೆನ್ಸಿ ಮಾಡೋದು ಇದೆಲ್ಲ ಮಾಡಿದ್ರೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ಅದ್ರ ಕಡೆ ಒಂಚೂರು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡಿದ್ರೆ, ನೀವು ಪ್ರತಿದಿನ ಗುರುಗಳ ಆರಾಧನೆ ಮಾಡುವಂಥದ್ದು ಅಥವಾ ಗುರುವಾರ ಹಳದಿ ಬಣ್ಣದ ಸಿಹಿನ ಸ್ವಲ್ಪ ದಾನ ಮಾಡುವಂಥದ್ದು, ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರನ ಕೊಡುವಂಥದ್ದು, ಹಾಗೆ ಏನೋ ಈಶ್ವರನ ಧ್ಯಾನ ಮಾಡುವಂಥದ್ದು, ಸಾಧ್ಯ ಆದರೆ ಅಟ್ಲೀಸ್ಟ್ ಪ್ರತಿ ಸೋಮವಾರನಾದರೂ ನೀವು ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗೋದು, ಜಲಾಭಿಷೇಕನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಏನು ನೆಗೆಟಿವಿಟಿ ಆಗ್ತಿದೆ ಖಂಡಿತವಾಗ್ಲೂ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಸಿಂಹರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಏನು ನಿಮ್ಮ 7ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು ಅಂದರೆ ಏನು ಶುಕ್ರ, ಬುಧ, ರಾಹು ಮತ್ತು ಸೂರ್ಯ ಗ್ರಹಗಳು ಅಂದರೆ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಸೂರ್ಯನು ಕೂಡ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆ ಭಾವಕ್ಕೆ ಸ್ವಲ್ಪ ನಿಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಂದರೆ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥದ್ದು, ಸ್ವಲ್ಪ ಕಿತ್ಲಾಡ್ಕೊತೀರಾ, ಹಾಗೆ ಸರಿ ಹೋಗ್ತೀರಾ, ಈ ರೀತಿ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಮತ್ತು ನಿಮ್ಮ ಪಾರ್ಟ್ನರ್ಶಿಪ್ನಲ್ಲೂ ಅಷ್ಟೇ, ನೀವೇನು ವರ್ಕ್ ಮಾಡ್ತಾ ಇರ್ತೀರ ಆ ಜಾಗದಲ್ಲಿ ಏನಾದ್ರು ಪಾರ್ಟ್ನರ್ಶಿಪ್ ವರ್ಕ್ ಮಾಡ್ತಾ ಇದ್ದರೆ ಅದರಲ್ಲೂ ಕೂಡ ಸ್ವಲ್ಪ ಟೈಮಲ್ಲಿ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ನನ್ನ ಜೊತೆಲಿ ತುಂಬ ಹಾನೆಸ್ಟಿ ಆಗಿದ್ದಾರೆ ಅಂತ ಅನ್ಸೋದು, ಇನ್ನೊಂದು ಟೈಮಲ್ಲಿ ಏನೋ ಸ್ವಲ್ಪ ನನಗೆ ಮೋಸ ಮಾಡ್ತಿದ್ದಾರೆ ಅನ್ನೋ ಅಂತ ಫೀಲ್ ಆಗುವಂಥದ್ದು, ಅಥವಾ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಮಾತು ಬಿಡುವಂಥದ್ದು, ಮತ್ತು ಹಾಗೆ ಸರಿ ಹೋಗೋದು, ಈ ರೀತಿ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಸೊ ನಿಮ್ಗೇನಾದರೂ ಗೌರ್ಮೆಂಟಿಗೆ ಸಂಬಂಧಪಟ್ಟಿರೋ ಕೆಲಸಗಳೇನಾದರೂ ಆಗಬೇಕಿದ್ರೆ ಆ ಕೆಲಸಗಳೆಲ್ಲ ಆಗೋಕ್ಕೆ ಒಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದಾರೆ ವಿದ್ಯಾರ್ಥಿಗಳು ಅಂತಂದರೆ ಅವ್ರಿಗೂ ಕೂಡ ಒಂದು ಯಶಸ್ಸು ಸಿಗುವಂಥ ಟೈಮ್ ಇದಾಗಿರುತ್ತೆ. ಯಾಕಂದರೆ 6ನೇ ಮನೆಯಲ್ಲಿ ಕುಜನ ಒಂದು ಸಂಚಾರ ಇರೋದ್ರಿಂದ ಕೋರ್ಟ್ ಕೇಸ್ಗಳಲ್ಲಾಗಿರ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳಲ್ಲಾಗಿರ್ಬೋದು ನಿಮಗೆ ಯಶಸ್ಸು ಸಿಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ನಾನು ಆಗಲೇ ಹೇಳ್ದಂಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. ಆದರೆ ಗುರುವಿನ ಒಂದು ಸಂಚಾರ ಇರೋದ್ರಿಂದ ನಿಮಗೆ ಗುರುಬಲ ಬಂದಿದೆ. ಯಾಕಂದರೆ ನಿಮ್ಮ 11ನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರ ಇರೋದ್ರಿಂದ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಉತ್ತಮವಾದ ಸಮಯ ಇದಾಗಿರುತ್ತೆ. ಸೊ ಹಾಗಾಗಿ ಏನು ಗಂಡು ಹೆಣ್ಣು ಹುಡುಕೋದು, ಹೆಣ್ಣಿಗೆ ಗಂಡು ಹುಡುಕೋದು, ಇದೆಲ್ಲದಕ್ಕೂ ಒಂದು ಉತ್ತಮವಾದ ಸಮಯ ಆಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ. ಅಂದರೆ ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರೆ ಸಾಕು, ಒಂದು ಒಳ್ಳೆಯ ಅಂಕನ ತಗೊಳ್ಳೋವಂಥ ಒಂದು ಸಮಯ ಇದಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪ ನಿಮಗೆ ಕೆಲಸ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ನಿಮಗೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು ಅಥವಾ ಏನಾದರೂ ಒಂದು ಕಾಯಿಲೆಗಳು ಬಂತು ಅಂದರೆ ಸ್ವಲ್ಪ ಬೇಗ ವಾಸಿ ಆಗಲ್ಲ. ಯಾಕಂದರೆ ಶನಿ ನಿಮ್ಮ 8ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಏನಾದರೂ ಸ್ವಲ್ಪ ಅನಾರೋಗ್ಯ ಪರಿಸ್ಥಿತಿ ಬಂತು ಅಂದರೆ ಸ್ವಲ್ಪ ನಿಧಾನಕ್ಕೆ ವಾಸಿ ಆಗುವಂಥ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ. ಇನ್ನು ಮನೆಯಲ್ಲಿ ವಾತಾವರಣ ನಾನು ಆಗಲೇ ಹೇಳಿದೆ, ನೀವೆಷ್ಟು ಪೊಲೈಟಾಗಿ ಬಿಹೇವ್ ಮಾಡ್ತೀರೋ ಅಷ್ಟೇ ನಿಮ್ಮ ಒಂದು ಸಂಸಾರ ಜೀವನದಲ್ಲಿ ಬರುವಂಥ ಏರುಪೇರುಗಳನ್ನ ನೀವು ಖಂಡಿತವಾಗ್ಲೂ ಅವಾಯ್ಡ್ ಮಾಡ್ಕೋಬಹುದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡಿದ್ರೆ, ಪ್ರತಿದಿನ ನೀವು ಆದಿತ್ಯ ಹೃದಯ ಪಾರಾಯಣ ಮಾಡುವಂಥದ್ದು ಅಥವಾ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಅದೇ ರೀತಿಯಲ್ಲಿ ಗುರುವಾರ ಯಾವುದಾದ್ರು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಅವರ ಆಶೀರ್ವಾದ ತೊಗೊಂಡು ಬರುವಂಥದ್ದು, ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಏನು ಸಣ್ಣ ಪುಟ್ಟ ನೆಗೆಟಿವಿಟಿ ಆಗ್ತಿದೆ ಖಂಡಿತವಾಗ್ಲೂ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹವು ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದೊಂದು ಚಾಲೆಂಜಿಂಗ್ ಡೇ. ಯಾರೆಲ್ಲ ಉದ್ಯೋಗಸ್ಥರಿರ್ತೀರ ಅವರೆಲ್ಲರಿಗೂ ಕೂಡ ಒಂದು ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆದರೂ ಕೂಡ ಖಂಡಿತವಾಗ್ಲೂ ನಿಮಗೆ ಪ್ರಮೋಷನ್ ಸಿಗುವಂಥ ಒಂದು ಟೈಮ್ ಇದಾಗಿರುತ್ತೆ. ನೀವೇನಾದ್ರು ತುಂಬ ದಿವಸಗಳಿಂದ ಪ್ರಮೋಷನ್ ಸಿಗಬೇಕು ಅಂತ ಹುಡುಕಾಟದಲ್ಲಿದ್ದರೆ ಖಂಡಿತವಾಗ್ಲೂ ಅದಕ್ಕೆ ಸ್ವಲ್ಪ ನೀವು ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಅವಕಾಶಗಳು ಸಿಗುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಯಾಕೆ ಅಂತಂದರೆ ನೋಡಿ, ಅದೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಂದರೆ ಶುಕ್ರ, ಬುಧ, ರಾಹು ಮತ್ತು ಸೂರ್ಯನೂ ಕೂಡ ಅಲ್ಲೇ ಹೋಗಿ ಸೇರ್ಕೊತಾ ಇರೋದ್ರಿಂದ 4 ಗ್ರಹಗಳ ಒಂದು ಸಂಚಾರ ನಿಮ್ಮ 6ನೇ ಮನೇಲಿ ನಡೀತಿರೋದ್ರಿಂದ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅವ್ರಿಗೆ ಯಶಸ್ಸು ಸಿಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಯಶಸ್ಸು ಏನು ಎಜುಕೇಷನಲ್ಲಿ ತುಂಬ ಮುಂದಿರ್ತಾರೆ. ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರು ಕೂಡ ಎಜುಕೇಷನಲ್ಲಿ ಬಹಳ ಮುಂದಿರುವಂಥ ಒಂದು ಸಮಯ ಇದಾಗಿರುತ್ತೆ. ಹಾಗೆ ವರ್ಕಲ್ಲೂ ಕೂಡ ಅಂದರೆ 10ನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರ ಇರೋದ್ರಿಂದ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ತಂದುಕೊಡ್ತಾರೆ. ಅದೇ ರೀತಿಯಲ್ಲಿ ಏನು ಕಂಕಣ ಬಲ ಕೂಡ ಬಂದಿರುವಂಥ ಒಂದು ಟೈಮ್, ಯಾಕಂದರೆ ಗುರುಬಲ ಬಂದಿರುತ್ತೆ, ಗುರುವಿನ ಒಂದು ಅನುಗ್ರಹ ಚೆನ್ನಾಗಿರುತ್ತೆ.
ಸೊ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವ್ರಿಗೊಂದು ಒಳ್ಳೆ ಟೈಮ್ ಇದಾಗಿರುತ್ತೆ. ಅದೇ ರೀತಿಯಲ್ಲಿ ವರ್ಕಲ್ಲಿ ತುಂಬ ಮುಂದಿರ್ತೀರ ಅಂದರೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಒಂದು ಒಳ್ಳೊಳ್ಳೆ ಲಾಭಗಳು ಕೂಡ ಸಿಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಆದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಅದು ಹಾಗೆ ಅದೇ ರೀತಿಯಲ್ಲಿ ಸರಿ ಹೋಗ್ತಾನೂ ಇರುತ್ತೆ. ಯಾಕಂದರೆ ಗುರುವಿನ ಒಂದು ಅನುಗ್ರಹನೂ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಏನೇ ಸಮಸ್ಯೆ ಬಂದರೂ ಅದಾಗಿಂದಾಗಲೇ ಸರಿ ಹೋಗುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದರೆ ಸಣ್ಣ ಪುಟ್ಟ ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಬಾಡಿ ಪೇಯ್ನ್ ಬರುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಡ್ತಾ ಇರುತ್ತೆ. ಇನ್ನು ಯಾರೆಲ್ಲ ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಆಗುವಂಥದ್ದು ಅಥವಾ ಸಾಲ ತೀರ್ಸೋಕ್ಕೂ ಕೂಡ ಇದು ಒಂದು ಒಳ್ಳೆಯ ಅವಕಾಶ ಕೂಡ ಆಗಿರುತ್ತೆ. ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ನಿಮಗೆ ಏರುಪೇರು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡ್ದಿರಾ ಆಗಿಂದಾಗಲೇ ಸ್ವಲ್ಪ ವೈದ್ಯರ ಸಲಹೆ ತಗೊಳ್ಳೋದು ತುಂಬ ಉತ್ತಮ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡಿದ್ರೆ, ನೀವು ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು ಅಥವಾ ಹೇಳ್ಕೊಳ್ಳುವಂಥದ್ದು, ಮತ್ತು ಪ್ರತಿ ಶನಿವಾರ ನೀವು ಸಾಧ್ಯ ಆದಷ್ಟು ಬಡವ್ರಿಗೆ ಯಾರಿಗಾದ್ರೂ ದಾನ ಧರ್ಮ ಮಾಡುವಂಥದ್ದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು, ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಏನು ನಿಮಗೆ ಸಣ್ಣ ಪುಟ್ಟ ನೆಗೆಟಿವಿಟಿ ಆಗ್ತಿದೆ ಖಂಡಿತವಾಗ್ಲೂ ಇದರಿಂದ ನೀವು ಈಚೆ ಬರ್ಬೋದು. ಇನ್ನು ತುಲಾ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹವು ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. ಈಗಾಗಲೇ 5ನೇ ಮನೆಯಲ್ಲಿ 3 ಗ್ರಹಗಳಿದ್ದು ಸೂರ್ಯನೂ ಸೇರ್ಕೊಳ್ಳೋದ್ರಿಂದ 4 ಗ್ರಹಗಳ ಒಂದು ಸಂಚಾರ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನೋಡಿ, ನಿಮಗೆ ಒಂದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಇಷ್ಟು ಗ್ರಹಗಳ ಒಂದು ಸಂಚಾರ ಇರುತ್ತೆ. ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಾಗಿರ್ಬೋದು ಅಥವಾ ಅದ್ರ ಬಗ್ಗೆ ಮಾತಾಡುವಂಥದ್ದಾಗಿರ್ಬೋದು, ನಿಮ್ಮ ಮಕ್ಕಳಲ್ಲಿ ಸ್ವಲ್ಪ ಏಳಿಗೆನ ಕಾಣಿಸುವಂಥದ್ದಾಗಿರ್ಬೋದು, ಅಥವಾ ಅದೇ ರೀತಿಯಲ್ಲಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕಾಣಿಸ್ಕೊಳ್ಳುವಂಥದ್ದು, ಅವರೇನಾದರೂ ಸಿಟ್ಟಿಂದ ಮಾತಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗುವಂಥದ್ದು, ಇದು ಕೂಡ ಆಗ್ತಾ ಇರುತ್ತೆ. ಅದೇ ರೀತಿ ನಿಮ್ಮ 4ನೇ ಮನೆಯಲ್ಲಿ ಕುಜನ ಒಂದು ಸಂಚಾರ ಇರೋದ್ರಿಂದ ನೀವೇನಾದರೂ ಭೂಮಿಗೆ ಸಂಬಂಧಪಟ್ಟರು ವ್ಯವಹಾರಗಳೇನಾದರೂ ಮಾಡ್ತಿದ್ರೆ ಅದರಲ್ಲಿ ನಿಮಗೆ ಯಶಸ್ಸನ್ನು ತೊಗೊಂಬಂದು ಕೊಡ್ತಾರೆ. ಅಥವಾ ಈಗೇನಾದರೂ ಮನೇನ ತೊಗೋಬೇಕು ಅಥವಾ ಅದರದ್ದು ಏನಾದರೂ ದುರಸ್ತಿ ಕಾರ್ಯಗಳನ್ನ ಸರಿ ಮಾಡಿಸ್ಬೇಕು ಅಂತಂದರೆ ಅದರಲ್ಲೂ ಕೂಡ ನಿಮಗೆ ಒಂದು ಯಶಸ್ಸು ಸಿಗುವಂಥದ್ದು, ಸಕಾಲಕ್ಕೆ ನಿಮಗೆ ಕೆಲಸದವ್ರು ಸಿಗುವಂಥದ್ದು, ಕೆಲಸಗಳು ಬೇಗ ಆಗುವಂಥದ್ದು, ಈ ರೀತಿ ಎಲ್ಲ ಆಗುತ್ತೆ. ಇನ್ನು ಶನಿಯ ಒಂದು ಸಂಚಾರದಿಂದ ನಿಮಗೆ ಕೋರ್ಟ್ಗಳಲ್ಲಿ ಕೇಸ್ ಇತ್ತು ಅಂತಂದರೆ ಕೇಸ್ಗಳು ಬೇಗ ನಿಮಗೆ ನಿಮ್ಮ ಕಡೆ ಆಗುವಂಥದ್ದು, ಅಥವಾ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಅದರಲ್ಲಿ ಯಶಸ್ಸು ತೊಗೊಂಬಂದು ಕೊಡುವಂಥದ್ದು ಕೂಡ ಆಗುತ್ತೆ. ಇನ್ನು ನಿಮಗೆ ಗುರುವಿನ ಒಂದು ಸಂಚಾರದಿಂದ ಒಂದು ಗುರುಬಲ ಬಂದಿದೆ. ಸೊ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಒಂದು ಯಶಸ್ಸು ತಂದು ಕೊಡುವಂಥದ್ದು, ಅಥವಾ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರಿಗೆ ಒಂದು ಕಂಕಣ ಬಲ ಕೂಡ ಬರುವಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರೂ ಕೂಡ ಎಜುಕೇಷನಲ್ಲಿ ತುಂಬ ನೀವು ಒಳ್ಳೆ ಮಾರ್ಕ್ಸ್ನ ತೊಗೊತೀರಾ. ಇನ್ನು ಆರೋಗ್ಯ ದೃಷ್ಟಿ ಅಂತ ನೋಡೋಕೆ ಬಂದಾಗ ನೋಡಿ, ಸ್ವಲ್ಪ ನಿಮ್ಗೆ ಏನಾದ್ರು ಸಮಸ್ಯೆಗಳು ಕೆಲವೊಂದು ಬಂತು ಅಂತಂದರೆ ಸ್ವಲ್ಪ ಬೇಗ ವಾಸಿ ಆಗೋದಿಲ್ಲ. ಕಾಯಿಲೆಗಳು ಸ್ವಲ್ಪ ನಿಧಾನವಾಗಿ ವಾಸಿ ಆಗುವಂಥದ್ದು. ಈಗ ಎಕ್ಸಾಂಪಲ್ ಒಂದು ಜ್ವರ ಬಂತು ಅಂತಂದರೂ ತಕ್ಷಣ ನೀವು ಅಂದ್ಕೊಂಡಿದ್ದ ತಕ್ಷಣ ಅದು ವಾಸಿ ಆಗೋದಿಲ್ಲ, ಸುಮಾರು ಸಮಯ ತೊಗೊಂಡು ವಾಸಿ ಆಗುವಂಥದ್ದು, ಈ ರೀತಿ ಆಗ್ತಿರುತ್ತೆ. ಅದಕ್ಕಾಗಿ ನಿಮಗೆ ಸ್ವಲ್ಪ ಸಿಂಪ್ಟಮ್ಸ್ ಕಾಣಿಸ್ತಿದ್ದಂಗೆ ಸ್ವಲ್ಪ ವೈದ್ಯರ ಸಲಹೆ ತೊಗೊಳ್ಳಿ. ಸಕಾಲಕ್ಕೆ ಮೆಡಿಸನ್ ತೊಗೊಳ್ಳೋದ್ರಿಂದ ಅದು ಜಾಸ್ತಿ ಆಗೋದ್ರಿಂದ ನೀವು ತಪ್ಪಿಸ್ಕೊಬಹುದು. ಇನ್ನು ಪರಿಹಾರವಾಗಿ ಏನು ಮಾಡಬೇಕು ಅಂತಂದರೆ, ಪ್ರತಿ ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಮತ್ತು ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಗುರುಗಳ ಆರಾಧನೆ ಮಾಡುವಂಥದ್ದು, ಜೊತೆಗೆ ನೀವು ಶುಕ್ರ ಗ್ರಹದ ಆರಾಧನೆ ಮಾಡುವಂಥದ್ದು, ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಮುಂದಕ್ಕೆ ಏನಾದ್ರು ನೆಗೆಟಿವಿಟಿ ಆಗೋದ್ರಿಂದಲೂ ಕೂಡ ನೀವು ತಪ್ಪಿಸ್ಕೊಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀವು ಧೈರ್ಯವಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂಥದ್ದು, ನಿಮ್ಮ ಸ್ನೇಹಿತರಿಂದ ನಿಮಗೆ ಸ್ವಲ್ಪ ಸಹಾಯ ಆಗುವಂಥದ್ದು, ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಯಾರು ನಿಮ್ಮ ಯಂಗರ್ ಸಿಬ್ಲಿಂಗ್ಸ್ ಇರ್ತಾರೆ ಅವ್ರ ಕಡೆಯಿಂದ ನಿಮಗೆ ಸಹಾಯ ಆಗುವಂಥದ್ದು, ಅಥವಾ ಅವ್ರ ಜೊತೆ ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು. ಅದೇ ರೀತಿಯಲ್ಲಿ ನಿಮಗೆ 4ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು ಅಂದರೆ ಶುಕ್ರ, ಬುಧ, ರಾಹು ಮತ್ತು ಸೂರ್ಯನು ಕೂಡ ಸಂಚಾರ ಮಾಡ್ತಾ ಇರೋದ್ರಿಂದ ನೀವೇನಾದ್ರು ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳು ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ. ಅದೇ ರೀತಿ ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಇದ್ದಕ್ಕಿದ್ದಂಗೆ ಅವ್ರಿಗೆ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂಸ್ ಬರುವಂಥದ್ದು, ಹಾಗೆ ಅದು ಸ್ವಲ್ಪ ಬೇಗನೆ ವಾಸಿ ಆಗುವಂಥದ್ದು ಎರಡೂ ಕೂಡ ಆಗ್ತಾ ಇರುತ್ತೆ. ಸ್ವಲ್ಪ ಭೂಮಿ ವ್ಯವಹಾರದಲ್ಲೂ ಅಷ್ಟೇ ನಿಮಗೆ ಒಳ್ಳೆ ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ಸ್ಲೋ ಅನ್ನೋದನ್ನು ಕೂಡ ತೋರಿಸುತ್ತೆ. ಎರಡೂ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ನಿಮಗೆ. ಇನ್ನು ಶನಿ ಗ್ರಹ ಒಂದು 5ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು, ಅಥವಾ ಅವರಿಂದ ಏನೋ ಸ್ವಲ್ಪ ನಿಮಗೆ ಅಸಮಾಧಾನ ಆಗುವಂಥ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ. ಇನ್ನು ಗುರುವಿನ ಒಂದು ಸ್ಥಾನ ಅಂತ ನೋಡೋಕೆ ಹೋದರೆ 8ನೇ ಮನೇಲಿ ಇರೋದ್ರಿಂದ ದಿಢೀರಂತ ಲಾಸ್ ಆಗೋದು, ದಿಢೀರಂತ ಗೇಯ್ನ್ ಆಗುವಂಥದ್ದು, ಅಥವಾ ಅನಿರೀಕ್ಷಿತವಾದ ಘಟನೆಗಳು ನಡೆಯುವಂಥದ್ದು, ಅಥವಾ ಶುಗರ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಸಮಸ್ಯೆಗಳು ಕೂಡ ನಿಮಗೆ ಬರೋ ಸಾಧ್ಯತೆ ಇರುತ್ತೆ. ಇನ್ನು 10ನೇ ಮನೆಯಲ್ಲಿ ಕೇತುವಿನ ಒಂದು ಸಂಚಾರನೂ ಕೂಡ ಇರೋದ್ರಿಂದ ನಿಮಗೆ ಸ್ವಲ್ಪ ನಿಮ್ಮ ವ್ಯವಹಾರದಲ್ಲಿ ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು, ಅಂದರೆ ಸ್ವಲ್ಪ ಏನೋ ಒಂದು ವ್ಯವಹಾರಕ್ಕೆ ಅಂತ ಹೋಗಿರ್ತೀರಾ, ಸ್ವಲ್ಪ ನಿಧಾನ ಆಗುವಂಥದ್ದು, ಅಥವಾ ಒಂದು ವ್ಯಕ್ತಿ ಹತ್ರ ಏನೋ ಒಂದು ವ್ಯಾಪಾರ ಮಾಡಿರ್ತೀರಾ, ಅದು ಸ್ವಲ್ಪ ಕಟ್ಟಾಗಿ ಬೇರೆ ಇನ್ನೊಬ್ರು ಯಾರೋ ಸಿಗೋದು, ಈ ರೀತಿ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಮತ್ತು ನೀವು ಏನಾದರೂ ಸ್ಪಿರಿಚುವಲ್ ಟ್ರಾವೆಲ್ ಕೂಡ ಮಾಡೋದು ಕೂಡ ಬರ್ತಾ ಇರ್ತದೆ. ಅದನ್ನು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ತುಂಬ ದಿವಸದಿಂದ
ಅಂದ್ಕೊಂಡಿದ್ರೆ ಅದನ್ನು ಹೋಗೋದಕ್ಕೂ ಕೂಡ ಒಂದು ಒಳ್ಳೆ ಅವಕಾಶ ನಿಮಗೆ ಸಿಗ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರೆ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ನ ತೊಗೋಬೋದು. ಯಾರೆಲ್ಲ ಸೈನ್ಸ್ ಅಂದರೆ ಏನು ಆಳವಾದ ಅಧ್ಯಯನ ಮಾಡ್ತಾ ಇರ್ತೀರಾ ಅಥವಾ ಸಂಶೋಧನೆ ಅಧ್ಯಯನ ಯಾರು ಮಾಡ್ತಿರ್ತೀರಾ ಅವರೆಲ್ಲರಿಗೂ ಕೂಡ ಯಶಸ್ಸು ತೊಗೊಂಬಂದು ಕೊಡುವಂಥ ಒಂದು ಟೈಮ್ ಇದಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ಸ್ವಲ್ಪ ಸಮಸ್ಯೆಗಳು ಆರೋಗ್ಯದಲ್ಲಿ ಇದ್ದೇ ಇರುತ್ತೆ. ಈ ವಾರದಲ್ಲಿ ಸ್ವಲ್ಪ ನೀವು ಆವಾಗಲೇ ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಳ್ಳಿ. ನಿಮಗಾಗಿ ನೀವು ಸ್ವಲ್ಪ ಧ್ಯಾನ ಮಾಡಿ, ಆಹಾರ ಕ್ರಮಗಳನ್ನ ಸ್ವಲ್ಪ ಸರಿಯಾಗಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಸ್ವಲ್ಪ ನಿಮಗೆ ಮುಂದಕ್ಕೆ ಏನೋ ಸಮಸ್ಯೆಗಳಾಗೋದನ್ನು ಖಂಡಿತವಾಗ್ಲೂ ನೀವು ತಡಿಬಹುದು. ಇನ್ನು ನೀವು ಪರಿಹಾರ ಆದರೂ ಏನು ಮಾಡ್ಕೊಬೇಕು ಅಂತಂದರೆ ಗುರುಗಳ ಆರಾಧನೆ ಮಾಡುವಂಥದ್ದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಗುರುವಾರ ಮತ್ತು ಹಳದಿ ಬಣ್ಣದ ಏನಾದರೂ ಸಿಹಿನ ದಾನ ಮಾಡುವಂಥದ್ದು, ಮತ್ತು ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನೈಶ್ವರನ ಒಂದು ಆರಾಧನೆ ಅಂದರೆ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡೋದ್ರಿಂದ ಈ ವಾರ ನಿಮಗೆ ಸಣ್ಣ ಪುಟ್ಟ ನೆಗೆಟಿವಿಟಿ ಇದ್ದರೂ ಕೂಡ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಧನಸ್ಸು ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹ 7ನೇ ಮನೇಲಿ ಕೂತ್ಕೊಂಡು ಲಗ್ನನೇ ನೋಡ್ತಾ ಇರೋದ್ರಿಂದ ಇದು ಒಂದು ಅದೃಷ್ಟಕರವಾದ ಸಮಯ ಅಂತಲೇ ಹೇಳ್ಬೋದು. ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗಿರುತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುವಂಥದ್ದು, ಪಾರ್ಟ್ನರ್ಶಿಪ್ಪಲ್ಲೂ ಅಷ್ಟೇ ನಿಮ್ಮ ಪಾರ್ಟ್ನರ್ ಬಗ್ಗೆ ಸ್ವಲ್ಪ ಒಂದು ಗೌರವವಾದ ಒಂದು ಭಾವನೆಗಳು ಮೂಡುವಂಥ ಒಂದು ಸಮಯ ಇದಾಗಿರುತ್ತೆ. ಅದೇ ರೀತಿಯಲ್ಲಿ 2ನೇ ಮನೆಯಲ್ಲಿ ಕುಜನ ಒಂದು ಸಂಚಾರ ಇರೋದ್ರಿಂದ ಫಿನಾನ್ಷಿಯಲ್ ಸ್ಟೇಟಸಲ್ಲಿ ಸ್ವಲ್ಪ ಚೆನ್ನಾಗಿದ್ರೂ ಕೂಡ ಒಂದು ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಬೇಕಾಗುತ್ತೆ. ನೀವೇನೋ ಮಾತಾಡೋಕೆ ಹೋಗ್ತೀರಾ, ಅದು ಬೇರೆಯವ್ರಿಗೆ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಂಡು ಮನೆಯಲ್ಲಿ ಸಣ್ಣ ಪುಟ್ಟ ಏನು ಕಲಹಗಳಾಗುವಂಥದ್ದು ಅಥವಾ ನಿಮ್ಮ ಮೇಲೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಯೂ ಇರುತ್ತೆ. ಇನ್ನು ಸಾಕಷ್ಟು ಗ್ರಹಗಳು ಅಂದರೆ ಸೂರ್ಯ, ಬುಧ, ಶುಕ್ರ ಹಾಗೂ ರಾಹು ಗ್ರಹಗಳು ಏನೋ ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಧೈರ್ಯವಾಗಿ ಕೆಲವು ಡಿಸಿಷನ್ನ ತೊಗೊಳ್ಳೋವಂಥ ಟೈಮ್ ಇದಾಗಿರುತ್ತೆ. ಸೊ ನಿಮಗೆ ಏನಾದರೂ ಕೆಲಸಗಳಲ್ಲಿ ಸ್ವಲ್ಪ ಹಿಂಜರಿಕೆ ಇತ್ತು, ಈ ಕೆಲಸ ಮಾಡಬೇಕೋ ಬೇಡವೋ ಅನ್ನೋವಂಥ ಒಂದು ಭಿನ್ನಾಭಿಪ್ರಾಯ ಅಂದರೆ ತಲೆಯಲ್ಲಿ ನಿಮಗೆ ಏನು ಕನ್ಫ್ಯೂಷನ್ ಸ್ಟೇಟಸ್ ಇತ್ತು, ಅದರಿಂದ ಈಚೆ ಬರ್ತೀರಾ. ಧೈರ್ಯವಾಗಿ ಕೆಲಸನ ಮಾಡುವಂಥ ಟೈಮ್ ಆಗಿರುತ್ತೆ. ನಿಮಗೆ ಕೆಲವು ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು, ಅವರಿಂದ ಕೆಲವು ಅನುಕೂಲಗಳಾಗುವಂಥದ್ದು ಅಥವಾ ನಿಮ್ಗಿಂತ ಚಿಕ್ಕವ್ರು ಯಾರಿರ್ತಾರೆ, ತಮ್ಮ ತಂಗಿ ಯಾರಾಗಿರ್ತಾರೆ ಅವರಿಂದ ಕೆಲವು ಅನುಕೂಲಗಳಾಗುವಂಥ ಸಮಯ ಕೂಡ ಆಗಿರುತ್ತೆ. ಆದರೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಸ್ವಲ್ಪ ನಿಧಾನಕ್ಕೆ ಅವರಿಗೆ ಬಂದಿರೋ ಸಮಸ್ಯೆಗೆ ಸ್ವಲ್ಪ ನಿಧಾನವಾಗಿ ಆ ಕಾಯಿಲೆಗಳು ವಾಸಿ ಆಗ್ತಾ ಹೋಗ್ತಾ ಇರುತ್ತೆ. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಏನಾದರೂ ಮಾಡ್ತಿದ್ರೆ ಅದು ಅಷ್ಟೇ ಸ್ವಲ್ಪ ನಿಮಗೆ ನಿಧಾನಗತಿನಲ್ಲಿ ಕೆಲಸಗಳು ನಡೀತಾ ಇರುತ್ತೆ. ಏನಾದರೂ ನೀವು ವ್ಯಾಪಾರ ಯಾರಿಗಾದ್ರೂ ಕೊಡೋದು ತೊಗೊಳ್ಳೋದು ನಿಧಾನಗತಿನಲ್ಲಿ ಅಂದರೆ ನಿಮಗೆ ಲಾಭ ಅಂತೂ ಬರುತ್ತೆ, ಆದರೆ ಸ್ವಲ್ಪ ನಿಧಾನಗತಿನಲ್ಲಿ ನಡೆಯುತ್ತೆ. ಇನ್ನು ಶನಿಯ ಒಂದು ಏನು ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಸ್ವಲ್ಪ ಲೇಜಿನೆಸ್ ಫೀಲ್ ಮಾಡುವಂಥದ್ದು, ಯಾವ ಕೆಲಸ ಮಾಡೋದಕ್ಕೂ ಅಯ್ಯೋ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಸ್ವಲ್ಪ ಲೇಜಿ ಫೀಲ್ ಆಗೋದು ಕೂಡ ಈ ವಾರದಲ್ಲಿ ನಿಮಗೆ ಆಗ್ತಾ ಇರುತ್ತೆ. ಕೇತುವಿನ ಒಂದು ಸಂಚಾರ ಇರೋದ್ರಿಂದ ನೀವು ಸ್ವಲ್ಪ ಸ್ಪಿರಿಚುವಲ್ ಟ್ರಾವೆಲ್ ಮಾಡುವಂಥದ್ದು, ಒಳ್ಳೊಳ್ಳೆ ದೇವಸ್ಥಾನಗಳಿಗೆ ಹೋಗಿ ಭೇಟಿ ಮಾಡಬೇಕು ಅನ್ನೋದು, ಹೊರಗಡೆ ಸುತ್ತಾಡೋದು ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಭಾಳಷ್ಟು ಮುಂದಿರ್ತೀರ. ಎಜುಕೇಷನಲ್ಲಿ ತುಂಬ ಏನು ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರೆ ಸಾಕು, ಒಂದು ಒಳ್ಳೆ ಮಾರ್ಕ್ಸ್ನ ತೊಗೊಳ್ಳುವಂಥ ಒಂದು ಟೈಮ್ ಇದಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರುಪೇರುಗಳು ಅಂದರೆ ಬಾಡಿ ಪೇಯ್ನ್ ಬರುವಂಥದ್ದು, ತಲೆನೋವು ಬರುವಂಥದ್ದು, ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು ಇದು ಕೂಡ ಆಗ್ತಂದ್ರೆ ಜೀರ್ಣದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು, ಶುಗರ್ ಏನಾದರೂ ಇತ್ತು ಅಂದರೆ ಅದು ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ಗುರುಗಳ ಆರಾಧನೆ ಜಾಸ್ತಿ ಮಾಡುವಂಥದ್ದು, ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಅವರ ಆಶೀರ್ವಾದ ತೊಗೊಂಡು ಬರುವಂಥದ್ದು. ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು ಸಂಜೆ 5 ಗಂಟೆ ನಂತರ. ಇದನ್ನು ಎರಡನ್ನ ನೀವು ಮಾಡಿಕೊಂಡ್ರೆ ಸಾಕು. ಈ ವಾರದಲ್ಲಿ ನಿಮ್ಗೆ ಏನೇ ನೆಗೆಟಿವಿಟಿ ಬಂದರೂ ಅದರಿಂದ ಈಚೆ ಬರ್ಬೋದು. ಇನ್ನು ಮಕರ ರಾಶಿಯವರಿಗೆ ಈ ವಾರದಲ್ಲಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಇದರಿಂದ ಸ್ವಲ್ಪ ಧೈರ್ಯವಾಗಿ ಕೆಲವು ಕೆಲಸಗಳನ್ನ ಮಾಡೋದಕ್ಕೆ ನೀವು ಮುಂದಾಗ್ತೀರಾ. ಮತ್ತು ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಅಥವಾ ನಿಮ್ಮ ಸಹೋದರ ಸಹೋದರಿಯರಿಂದ ಸ್ವಲ್ಪ ಸಹಾಯ ಆಗುವಂಥದ್ದು ಅಥವಾ ಅವ್ರ ಜೊತೆ ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು. ಸಮ್ಟೈಮ್ಸ್ ಅವ್ರ ಜೊತೆ ನೀವು ಜಗಳ ಮಾಡ್ಕೊಂಡ್ರೂ ಕೂಡ ಒಳಗಡೆ ಅದೇ ಪ್ರೀತಿನೂ ಕೂಡ ನೀವು ಉಳಿಸ್ಕೊಂಡು ಹೋಗುವಂಥ ಒಂದು ಸಮಯ ಇದಾಗಿರುತ್ತೆ. ಅಂದರೆ ಅವ್ರು ಮಾಡಿರೋಂಥ ಒಂದು ಒಳ್ಳೆ ವಿಷಯಗಳನ್ನ ನೀವು ಸ್ಮರಿಸುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ. ಇನ್ನು 2ನೇ ಮನೆಯಲ್ಲಿ ನಿಮಗೆ ಸಾಕಷ್ಟು ಗ್ರಹಗಳು ಅಂತಂದರೆ ಶುಕ್ರ, ಬುಧ, ರಾಹು ಮತ್ತು ಸೂರ್ಯನೂ ಕೂಡ ಸಂಚಾರ ಮಾಡ್ತಾ ಇರೋದ್ರಿಂದ 2ನೇ ಭಾವದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ. ಅಂದರೆ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಮೂಲಗಳಿಂದ ನಿಮಗೆ ಹಣ ಹರಿದು ಬರೋದು ಇದೆಲ್ಲನೂ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ನೀವೇನೋ ಮಾತಾಡೋಕೆ ಹೋಗಿ ಅದರಿಂದ ಜನಗಳು ತಪ್ಪು ತಿಳ್ಕೊಳ್ಳೋದು, ನಿಮ್ಮ ಮೇಲೆ ಅದನ್ನು ಬ್ಲೇಮ್ ಮಾಡುವಂಥದ್ದು, ಇವರೇನೋ ತುಂಬ ಕೋಪದ ಪ್ರವೃತ್ತಿ ಇರುವಂಥ ಮನುಷ್ಯ ಅಂತ ಯೋಚನೆ ಮಾಡೋದು ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಸೊ ಕುಟುಂಬದಲ್ಲೂ ಕೂಡ ನಿಮ್ಮ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬಂದು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ನೀವೇನು ಮಾತಾಡ್ತಿದ್ದೀರಾ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು. ಇನ್ನು ಲಗ್ನದಲ್ಲೇ ಕುಜನ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಆ ಥರದ ನಿರ್ಧಾರಗಳನ್ನ ತೊಗೊಳ್ಳುವಂಥದ್ದು, ಸ್ವಲ್ಪ ವೆಹಿಕಲ್ ಓಡಿಸ್ಬೇಕಾದ್ರೆ ಸ್ಪೀಡಾಗಿ ಓಡಿಸೋವಂಥದ್ದು ಅಥವಾ ಬೇಗ ಬೇಗ ಚಟುವಟಿಕೆಯಿಂದ ಕೆಲಸ ಮಾಡೋದು ಕೂಡ ಆಗ್ತಾ ಇರುತ್ತೆ. ಸೊ ಎಲ್ಲನೂ ಒಳ್ಳೆಯದೇ, ಆದರೆ ಸ್ವಲ್ಪ ಗಾಡಿಗಳು ಓಡಿಸ್ಬೇಕಾದ್ರೆ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಗುರುವಿನ ಒಂದು ಸಂಚಾರ ಅಂತ ನೋಡೋಕೆ ಹೋದರೆ ಯಾರೆಲ್ಲ
ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅವ್ರಿಗೆ ಯಶಸ್ಸು ತೊಗೊಂಬಂದು ಕೊಡುವಂಥ ಟೈಮ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಏನು ಉದ್ಯೋಗಸ್ಥರಿಗೆ ಪ್ರಮೋಷನ್ ಸಿಗುವಂಥದ್ದು, ಕೆಲಸದಲ್ಲಿ ಒಳ್ಳೊಳ್ಳೆ ಜವಾಬ್ದಾರಿಗಳು ಸಿಗುವಂಥದ್ದು, ಯಾರಿಗೆಲ್ಲ ಟ್ರಾನ್ಸ್ಫರ್ ಆಗಬೇಕು ಅಂತ ತುಂಬ ದಿವಸದಿಂದ ಹುಡುಕಾಟ ಮಾಡ್ತಿದ್ರೆ ಅವ್ರಿಗೂ ಕೂಡ ಟ್ರಾನ್ಸ್ಫರ್ ಆಗೋದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಕೂಡ ಹೇಳ್ಬೋದು. ಇನ್ನು ಅದೇ ನಿಮ್ಮ ಏನು 8ನೇ ಮನೆಯಲ್ಲಿ ಕೇತುವಿನ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಅಂದರೆ ಬಾಯಿಗೆ ಸಂಬಂಧಪಟ್ಟಿರುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಅಥವಾ ಏನು ಹುಳ್ಕಲ್ಲಾಗುವಂಥದ್ದು, ಬಾಯಲ್ಲಿ ಹುಣ್ಣಾಗುವಂಥದ್ದು, ಅಥವಾ ತಲೆನೋವು ಬರುವಂಥದ್ದು, ಈ ರೀತಿ ಸಮಸ್ಯೆಗಳು ಸ್ವಲ್ಪ ನಿಮಗೆ ಈ ವಾರದಲ್ಲಿ ಕಾಡುತ್ತೆ. ಸೊ ಹಾಗಾಗಿ ಅದನ್ನು ತಕ್ಷಣವೇ ನೀವು ವೈದ್ಯರ ಸಲಹೆ ತೊಗೊಂಡು ಅದಕ್ಕೆ ಏನು ಬೇಕು ನೀವು ಪ್ರಿಕಾಷನ್ ತೊಗೊಳ್ಳೋದ್ರಿಂದ ಮುಂದಕ್ಕೇನೋ ಅದು ಜಾಸ್ತಿ ಆಗೋದನ್ನು ನೀವು ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು. ಇನ್ನು ಮನೆಯಲ್ಲೂ ಕೂಡ ವಾತಾವರಣ ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಅದು ಆಗಿಂದಾಗಲೇ ಸರಿ ಹೋಗ್ತಾ ಇರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡಿದ್ರೆ, ಪ್ರತಿ ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಮತ್ತು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಗುರುಗಳ ಆರಾಧನೆ ಮಾಡೋದನ್ನು ಕೂಡ ನಿಮಗೆ ಈ ವಾರದಲ್ಲಿ ಏನೇ ನೆಗೆಟಿವಿಟಿ ಬಂದರೂ ನೀವು ಅದರಿಂದ ಪಾರಾಗ್ಬೋದು. ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ಒಂದು ಅದ್ಭುತವಾದ ಸಮಯ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿಗ್ರಹ 2ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ. ಆದರೆ ಸಾಕಷ್ಟು ಗ್ರಹಗಳು ಅಂದರೆ ಶುಕ್ರ, ಬುಧ, ರಾಹು, ಸೂರ್ಯ ಇಷ್ಟೂ ಗ್ರಹಗಳು ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅತಿಯಾದ ಪ್ರೆಷರ್ ಜಾಸ್ತಿ ಇರುತ್ತೆ, ಅಥವಾ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ, ಅಥವಾ ನಿಮ್ಮ ತಲೆಯಲ್ಲಿ ಸಾಕಷ್ಟು ಆಲೋಚನೆಗಳು ಓಡಾಡ್ತಾ ಇರುತ್ತೆ. ಅಂದರೆ ನಿಮಗೆ ಏನೋ ಮಾನಸಿಕವಾದ ಸ್ವಲ್ಪ ನೆಮ್ಮದಿ ಇರೋದಿಲ್ಲ. ಏನು ಯೋಚನೆ ಮಾಡ್ತಾ ಇದ್ದೀರಾ, ನೀವೇನು ಮಾಡ್ತಿದ್ದೀರಾ ಅನ್ನೋದೇ ನಿಮಗೆ ಸ್ವಲ್ಪ ಅರಿವಿಲ್ದಂಗೆ ಆಗ್ಬಿಡುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ನಿಮಗೆ ಆ ಥರದ ನಿರ್ಧಾರಗಳು ತೊಗೊಂಡ್ಬಿಡೋವಂಥದ್ದು, ಏನೋ ಒಂದು ಆಫರ್ ಬರುತ್ತೆ ತಕ್ಷಣ ಅದನ್ನು ಮಾಡೋಕ್ಕೆ ಹೋಗ್ಬಿಡೋದು, ಅದರಿಂದ ಸ್ವಲ್ಪ ನೆಗೆಟಿವಿಟಿ ಆಗೋದು ಇದು ಕೂಡ ಆಗ್ತಿರುತ್ತೆ. ಇನ್ನು 12ನೇ ಮನೆಯಲ್ಲಿ ಕುಜನ ಒಂದು ಸಂಚಾರ ಇರೋದ್ರಿಂದ ಅಧಿಕವಾದ ಖರ್ಚು, ನೀವು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರೋ ಅದೇ ರೀತಿಯಲ್ಲಿ ಖರ್ಚು ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಖರ್ಚಿನ ಬಗ್ಗೆ ಸ್ವಲ್ಪ ನೀವು ಕಡಿವಾಣ ಹಾಕಬೇಕಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಏನಾದರೂ ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ಲಿಟಿಗೇಷನ್ಸ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಇನ್ನು ಇದು ಬಿಟ್ಟರೆ ನಿಮಗೆ ಗುರುಬಲ ಚೆನ್ನಾಗಿದೆ, 5ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆ. ಇದರಿಂದ ನಿಮಗೆ ಸ್ವಲ್ಪ ಏನು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಅದು ಸಕಾಲಕ್ಕೆ ಸರಿ ಹೋಗುವಂಥದ್ದು, ಮತ್ತು ಮಕ್ಕಳಿಂದ ಒಂದು ಗೌರವ ಸಿಗುವಂಥದ್ದು, ಅವರ ಪ್ರೀತಿ ವಿಶ್ವಾಸ ಚೆನ್ನಾಗಿರುವಂಥದ್ದು, ಅಥವಾ ಅವ್ರ ಏಳಿಗೆ ಏನಾದರೂ ನೋಡಿ ನಿಮಗೆ ಖುಷಿಯಾಗುವಂಥದ್ದು, ಮತ್ತು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಏನಾದರೂ ಇತ್ತು ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಮಾತುಕತೆ ಆಡುವಂಥದ್ದು, ಅದಕ್ಕೇನಾದರೂ ಒಂದು ಒಳ್ಳೆ ಡಿಸಿಷನ್ ತೊಗೊಳ್ಳುವಂಥ ಟೈಮ್ ಕೂಡ ಆಗಿರುತ್ತೆ. ಆದರೆ ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋದರೂ ಕೂಡ ಗುರುವಿನ ಒಂದು ಅನುಗ್ರಹದಿಂದ ಅದು ಸಕಾಲಕ್ಕೆ ಸರಿ ಹೋಗ್ತಾ ಇರುತ್ತೆ. ಮತ್ತು ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವ್ರ ಜೀವನದಲ್ಲೂ ಕೂಡ ಒಂದು ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಾಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಗುರುಬಲ ಇರೋದ್ರಿಂದ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಉತ್ತಮವಾದ ಸಮಯ ಇದಾಗಿರುತ್ತೆ. ಇನ್ನು ಪರಿಹಾರವಾಗಿ ನೀವು ಗುರುಗಳ ಆರಾಧನೆ ಜಾಸ್ತಿ ಮಾಡುವಂಥದ್ದು, ಮತ್ತು ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಮತ್ತು ಆಂಜನೇಯನ ಸ್ಮರಣೆ ಮಾಡೋದು, ಪ್ರತಿದಿನ ಕೂಡ ನೀವು ಹನುಮಾನ್ ಚಾಲಿಸ ಕೇಳೋದ್ರಿಂದ ಸಣ್ಣ ಪುಟ್ಟ ನೆಗೆಟಿವಿಟಿ ಏನು ಬರ್ತಿದೆ ಅದರಿಂದ ನೀವು ಖಂಡಿತವಾಗ್ಲೂ ಈಚೆ ಬರ್ಬೋದು. ಇನ್ನು ಮೀನರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡಿದ್ರೆ ನೋಡಿ, ಮೀನರಾಶಿಯವರಿಗೆ 11ನೇ ಮನೆಯಲ್ಲಿ ಕುಜನ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮಗೆ ಕೆಲಸದಲ್ಲಿ ಒಂಚೂರು ಅಭಿವೃದ್ಧಿ ಆಗುವಂಥದ್ದು, ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದರೂ ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ನಿಮಗೆ ಯಶಸ್ಸು ಸಿಗುವಂಥದ್ದಾಗುತ್ತೆ. ಆದರೆ ಸಾಕಷ್ಟು ಗ್ರಹಗಳು ಅಂದರೆ ಶುಕ್ರ, ಬುಧ, ರಾಹು ಮತ್ತು ಸೂರ್ಯ ಗ್ರಹಗಳು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಧಿಕವಾದ ಖರ್ಚು, ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರುವಂಥ ಖರ್ಚುಗಳು ನಿಮಗೆ ಎದುರಾಗುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಇನ್ನು ಲಗ್ನದಲ್ಲೂ ಶನಿಯ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಲೇಸಿನೆಸ್ ಫೀಲ್ ಆಗುವಂಥದ್ದು, ಕೆಲಸ ಬೇಗ ಎದ್ದು ಮಾಡದೇ ಇರುವಂಥದ್ದು, ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಸ್ವಲ್ಪ ಆಲೋಚನೆ ಮಾಡುವಂಥದ್ದು ಇದು ಕೂಡ ಆಗ್ತಿರುತ್ತೆ. ಆದರೆ ಗುರುವಿನ ಒಂದು ಅನುಗ್ರಹ, ಗುರು 4ನೇ ಮನೆಯಲ್ಲಿದ್ದು ನಿಮ್ಮ 10ನೇ ಮನೆಯನ್ನು ನೋಡ್ತಾ ಇರೋದ್ರಿಂದ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇರುತ್ತೆ. ಕೆಲಸದ ಒತ್ತಡ ನಿಮಗೆ ಬರ್ತಾನೆ ಇದ್ರೂ ಕೂಡ ಸ್ವಲ್ಪ ನೀವು ಲೇಸಿ ಫೀಲ್ ಆಗೋದ್ರಿಂದ ಕೆಲವೊಂದು ಅವಕಾಶಗಳನ್ನ ನೀವು ಬಿಡುವಂಥದ್ದು ಅಥವಾ ಹೋಗೋಕ್ಕೆ ಆಗದೇ ಇರೋಂಥ ಸನ್ನಿವೇಶ ಕೂಡ ಕ್ರಿಯೇಟ್ ಆಗ್ತಿರುತ್ತೆ. ಸೊ ಹಾಗಾಗಿ ಪ್ರತಿದಿನ ಸ್ವಲ್ಪ ನೀವು ಮೆಡಿಟೇಷನ್ ಮಾಡುವಂಥದ್ದು, ಕೆಲವು ವ್ಯಾಯಾಮಗಳನ್ನ ಮಾಡುವಂಥದ್ದನ್ನು ರೂಢಿ ಮಾಡಿಕೊಂಡ್ರೆ ನೀವು ಈ ಲೇಸಿನೆಸ್ಸಿಂದ ಈಚೆ ಬರಬಹುದು. ಇನ್ನು ಪ್ರತಿ ಶನಿವಾರ ಸ್ವಲ್ಪ ನೀವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದು, ಮತ್ತು ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡುವಂಥದ್ದು, ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಶನಿಯ ಒಂದು ಕೃಪೆಗೆ ನೀವು ಪಾತ್ರರಾಗ್ತೀರಾ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಸ್ವಲ್ಪ ಒಂದು ಎಫರ್ಟ್ ಹಾಕಿ ಓದಿದ್ರು ಕೂಡ ಎಜುಕೇಷನಲ್ಲಿ ನಿಮಗೆ ತುಂಬ ಒಂದು ಉತ್ತಮವಾದ ಒಂದು ಇದನ್ನು ತಗೋಬಹುದು. ಇನ್ನು ಉದ್ಯೋಗಸ್ಥರಿಗೂ ಕೂಡ ಅಷ್ಟೇ, ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತೀರ ಅವರೆಲ್ಲರಿಗೂ ಕೂಡ ಒಂದು ಪ್ರಮೋಷನ್ ಸಿಗುವಂಥದ್ದು, ಪ್ರೆಷರ್ ಜಾಸ್ತಿ ಇರುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರೆ ಸ್ವಲ್ಪ ನಿಮಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಕೂಡ ಆಗ್ತಾ ಇರುತ್ತೆ. ಅದೇ
ಅದೇ ರೀತಿಯಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡುವಂಥದ್ದು, ಎಲ್ಲಾದರೂ ಹೊರಗಡೆ ಹೋಗಿ ಬರುವಂಥದ್ದು ಅಥವಾ ಸ್ಪಿರಿಚುವಲ್ ಟ್ರಾವೆಲ್ ಮಾಡುವಂಥದ್ದು. ಅದೇ ರೀತಿ ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪ ನಿಮಗೆ ಬಾಯಲ್ಲಿ ಹುಣ್ಣಾಗುವಂಥದ್ದು, ಉಳ್ಕಲಾಗುವಂಥದ್ದು ಅಥವಾ ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು ಇದು ಪದೇ ಪದೇ ನಿಮ್ಮನ್ನು ಕಾಡ್ತಾ ಇರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರ ಹಾಕುವಂಥದ್ದು ಮತ್ತು ಗಣಪತಿಯ ಧ್ಯಾನ ಮಾಡುವಂಥದ್ದು, ಸಾಧ್ಯ ಆದಷ್ಟು ಶನಿವಾರ ದಿವಸ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಗುರುಗಳ ಆರಾಧನೆ ಮಾಡುವಂಥದ್ದು, ಇದೆಲ್ಲ ಮಾಡಿಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ನಿಮಗೆ ಆಗ್ತಿರೋ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ಇಲ್ಲಿವರೆಗೂ ಕೇಳಿರುವಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೇಕಾಗತ್ತೆ. ಯಾಕೆಂತಂದರೆ ನಿಮಗೆ ನಡೀತಿರುವಂಥ ದಶಾಭುಕ್ತಿ ಆಗಿರ್ಬೋದು, ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಇದ್ರ ಮೇಲೆ ನಿಮ್ಮ ಫಲಗಳಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಆಗ್ತಾ ಇರುತ್ತೆ. ಸೊ ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಇನ್ನು ಇದಾಗಿತ್ತು ಈ ವಾರದ ಫಲಾನುಫಲಗಳು. ಇನ್ನು ಮುಂದಿನ ವಾರದ ಫಲಾನುಫಲಗಳು ಹೇಳೋಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.